ಕಾಯಕ ಮಾಡುತ್ತಿರುವಾಗ ಪ್ರಾಮಾಣಿಕತೆ ಅಡವಿಟ್ಟದಕ್ಕಾಗಿ ನನ್ನ ಕಾಯದಲ್ಲಿ ಕೈಲಾಸ ಕಾಣುತ್ತದೆ. ನಾನು ಕಾಯಕ ಮಾಡ್ತೀನಂದರೆ ಅಲ್ಲಿ ಪ್ರಾಮಾಣಿಕತೆ ಇರಬೇಕು. ನಾನು ಪ್ರಾಮಾಣಿಕತೆಯನ್ನು ಅಡವಿಟ್ಟು ಕಾಯಕ ಮಾಡ್ತೀನಿ ಅಂತಂದರೆ ಆ ನನ್ನ ಕಾಯಕದಲ್ಲಿ ನನ್ನ ಕೈಲಾಸ ಕಾಣೋದಕ್ಕೆ ಸಾಧ್ಯ ಇಲ್ಲ. ನುಡಿಯುವಾಗ ನಡೆಯನ್ನು ಅಡವಿಟ್ಟದಕ್ಕಾಗಿ ನನ್ನ ಅಂತರಂಗ ಶುದ್ಧಿಗೊಳಿಸಿಕೊಳ್ಳಲಾರೆ. ನಾನು ಮಾತಾಡ್ತೀನಿ ಅಂತಂದರೆ, ನಾನು ನುಡಿತೀನಿ ಅಂದರೆ ಅದು ನನ್ನ ನಡೆಯಾಗಿರಬೇಕು. ನಾನು ನಡೆಯನ್ನು ಒತ್ತಿ ಇಟ್ಟು ಮಾತಾಡ್ತೀನಿ ಅಂತಂದರೆ ಆ ಒಂದು ನನ್ನ ಅಂತರಂಗ ಶುದ್ಧಿಯಾಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಫಲ ಪಡೆಯುವಾಗ ದಾಸೋಹ ಅಡವಿಟ್ಟದಕ್ಕಾಗಿ ವಿನೀತನಾಗಿ ಜಂಗಮನಾಗಲಾರೆ. ನಾನು ಪ್ರತಿಫಲ ಪಡಿತೀನಿ ಅಂತಂದರೆ ಸ್ವಲ್ಪ ದಾಸೋಹ ಮಾಡಬೇಕು. ಆವಾಗ ನನ್ನ ವಿನೀತ ಭಾವ ನನ್ನ ಜಂಗಮ ಜೀವಿಯಾಗಿ ಇರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಈಗ ನಾವೆಲ್ಲ ದುಡಿತೀವಿ, ಸಂಪಾದನೆ ಮಾಡ್ತೀವಿ. ಯಾರಿಗೆ ಕೊಡೋಕ್ಕೆ ಕೆಲವರು ಇಷ್ಟಪಡ್ತಾರೆ, ಕೆಲವರು ಕೊಡೋದಿಲ್ಲ. ಎಲ್ಲರೂ ಸ್ವಲ್ಪ ಕೊಡಲಿ ಅಂತೇಳಿ ಹೊಸ ವ್ಯವಸ್ಥೆಯಲ್ಲಿ ಸರ್ಕಾರ ಟ್ಯಾಕ್ಸ್ ಮೂಲಕ ಒಂದಿಷ್ಟು ದಾಸೋಹ ಮಾಡಬೇಕು. ಅದು ಟ್ಯಾಕ್ಸ್ ಎಲ್ಲರೂ ಕೊಡಲೇಬೇಕಲ್ಲ. ನಾವಾಗಿ ದಾಸೋಹ ಮಾಡದೇ ಇದ್ದರೆ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ, ತೆರಿಗೆ ರೂಪದಲ್ಲಿ ಸ್ವಲ್ಪ ದಾಸೋಹ ಮಾಡಲ್ಲ, ನೀನು ದುಡಿದದ್ದು ನಿನಗೆ ದಕ್ಕತ್ತೆ ಅಂತೇಳಿ. ಸ್ಥಾವರಲಿಂಗಕ್ಕೆ ಕೆಳಗುವಾಗ ನಾವೆಲ್ಲ ಇಷ್ಟೆಲ್ಲ ತಿಳ್ಕೊಂಡಿರ್ತೀವಿ. ಮತ್ತೆ ನಾವು ಸ್ಥಾವರಲಿಂಗಕ್ಕೆ ಏರುತ್ತೀವಿ ಅಂತಂದರೆ ಸ್ಥಾವರಲಿಂಗಕ್ಕೆ ಕೆಳಗುವಾಗ ಇಷ್ಟಲಿಂಗವನ್ನು ನಡುವಿಟ್ಟದ್ದಕ್ಕಾಗಿ ನಾನು ಇಷ್ಟಲಿಂಗ ಕಟ್ಕೊಂಡು ಸ್ಥಾವರಲಿಂಗಕ್ಕೆ ಹೋಗಿ ನಾನು ನಮಸ್ಕಾರ ಮಾಡ್ತೀನಿ ಅಂದರೆ ಇಷ್ಟಲಿಂಗವನ್ನು ಬದಿಗಿಟ್ಟು ಯಾರಿಗೂ ಅಡಗಿರ್ತೀನಿ ಅಂತ ಅರ್ಥ. ಸ್ಥಾವರಲಿಂಗಕ್ಕೆ ಕೆಳಗುವಾಗ ಇಷ್ಟಲಿಂಗವನ್ನು ನಡುವಿಟ್ಟದಕ್ಕಾಗಿ ನನ್ನ ಅಂಗದಲ್ಲಿ ಲಿಂಗ ಕಾಣೋದಾದರೆ ಅಂದರೆ ನನ್ನ ಒಳಗಡೆ ಇದೆಯಲ್ಲ ಲಿಂಗ ಸ್ವರೂಪಿಯಾಗಿ ನಿನ್ನನ್ನು ನಾನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಿನ್ನ ಹೆಸರು ಲಾಂಛನಗಳನ್ನು ಬಳಸುವಾಗ ನಿನ್ನ ಪಥವನ್ನು ನಡುವಿಟ್ಟದಕ್ಕಾಗಿ ನನ್ನ ಇಷ್ಟಲಿಂಗ ಮೆಚ್ಚಿ ಹೌದೌದು ಎನ್ನುವುದಾಗಿದೆ. ನಾನು ಕೇವಲ ನಿಮ್ಮ ಹೆಸರು ಬಳಸ್ತೀನಿ, ಬಸವಣ್ಣ ವಚನ ಅಂತ ಬಳಸ್ತೀನಿ. ಆದರೆ ಆ ನಿನ್ನ ನಡೆಯನ್ನು, ನಿನ್ನ ಬಸವ ಪಥವನ್ನು, ಶರಣರ ಪಥವನ್ನು ನಾನು ಪಾಲಿಸದೇ ಇದ್ದಾಗ ನನ್ನ ಒಳಗಿನ ಲಿಂಗ ಹೆಂಗೆ ಮೆಚ್ಚಿ ಹೌದೌದು ಅಂತದೆ. ಬಸವಣ್ಣನವರು ಹೇಳ್ತಿದೆ, ನಮ್ಮ ಒಳಗಿನ ನಡೆಯನ್ನು, ನುಡಿಯನ್ನು ಮೆಚ್ಚಿ ಲಿಂಗ ಹೌದು ಅನ್ಬೇಕಂದ್ರೆ ನಮ್ಮ ನಡೆ ನುಡಿ ಒಂದಾಗಿರ್ಬೇಕಂತ. ಕ್ಷಮಿಸಿಬಿಡು ಬಸವ, ಕ್ಷಮಿಸಿಬಿಡು ನಮ್ಮನ್ನು. ನಿನ್ನೊಳಗೆ ನನ್ನೊಳಗೆ ಇಂಬಿಟ್ಟುಕೊಳ್ಳದೆ, ನನ್ನೊಳಗೆ ಇಂಬಿಟ್ಟುಕೊಳ್ಳದೆ ಬರೀ ನಿನ್ನ ನಾಮ ಹಿಡಿದು ಲಾಂಛನಕ್ಕೆರಗಿ ಆನು ಹೊರಗಣವನಾದೆ ವೆಂಕಟಾದ್ರಿ ಆನು ಹೊರಗಣವನಾದೆ.